ಪಾರ್ವತಿ ಕೊಟ್ಟೋದ್ಲು ನೋಡು ಎಂಥ ಚಲೋ ಅದಾವು ತವ್ರ ಮನೆಯವರು ತಂದಿದ್ರಂತ. ಅದಕ್ಕೆ ನಾನು ಏನೇನಾರ ಕೊಡ್ತಿರ್ತಾನಲ್ಲ ಮಾಡಿದಾಗ ಮಟ್ಟಿದಾಗ ಮತ್ತು ಅವತ್ತು ಜೋಳ ಕೊಟ್ಟು ಕಳಿಸಿದ್ನೆ, ಜೋಳ ಬೆಳೆದಿದ್ವಿ ಅಂತಂದು. ಹಾಗಾಗಿ ಹೂವು ಎಂಥ ಚಲೋ ಅದ ನೋಡು, ಖಂಡೆ ಪೂಜೆಗೆ ಭಾಳ ಚಲೋ ಹಾಕವು ಅಂತಂದು ಪಾಪ ಕೊಟ್ಟು ಹೋದ್ಲು. ಹಾಗಾಗಿ ಪುಣ್ಸಾನ ಅಂತಂದು ಕುಂತೀನಿ ನಾನು. ಇನ್ನು ಮಕ್ಕೊಂಡಾನ ಏನು ರಾಜು? ಯವ್ವ ಯವ್ವ ಇಲ್ಲೇ ನಡ್ಮನೆಗೆ ಅದನ್ ಬಾರಪ್ಪ. ಯವ್ವ ಏನು ಮಾಡಕತ್ತೀವಿ? ರಾಮು ಆರಾಮತ್ತೇನಪ್ಪ ನಿನಗೆ? ಹ್ಞೂ ಆರಾಮಾತು. ಈಗ ಒಂಚೂರು ಅಳಾರದಂಗೆ ಆಗೈತೆ ಬೇ. ತಲೆನೂ ಭಾಳ ನೋಯ್ಸಾತಿತ್ತು. ಜ್ಯೋತಿ ಒಂದು ತಟ್ಟಗೆ ಮೆಂತ ಪ್ಲಸ್ ಅದನ್ನ ಹಚ್ಚಿದ್ಲು ನಿನ್ನ ರಾತ್ರಿ ಮಕ್ಕಳಬೇಕಾರ. ಗುಳಿನೂ ತೊಗೊಂಡಿದ್ನೆಲ್ಲ ಸ್ವಲ್ಪ ಅಳಾರಾಗಿಂದ ಹಂಗಾಗೈತವೆ. ಹೊಲಕ್ಕೆ ಹೋಗೋಕೆ ತಯಾರಾಗಿದ್ನಿ, ಬೈಯಾಕತ್ಲು. ಹೊಲಕ್ಕೆ ಹೋಗಿ ಮತ್ತು ಮಳೆಯಾಗ ಪಳೆಯಾಗ ಹನಿ 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 ಬರ್ತಿರ್ತೈತಿ. ತೊಯ್ಸ್ಕೊಂಡು ಬಂದು ಮತ್ತು ಮಕ್ಕಳದ ಇದು ಮಾಡ್ತೀರಿ ನೀವು, ಪೂರ ಆರಾಮಾಗೋ ತನಕ ಎಲ್ಲೂ ಹೋಗ್ಬಾಡ್ರಿ ಅಂತಂದು ಇದು ಮಾಡಿಲ್ಲ. ಮತ್ತು ಬಿಡ ಏನು ಹೋದ್ರಾತ್ ನಿಂದ್ರು, ಮತ್ತು ಅಪ್ಪನ ಹೋಗೈತಲ್ಲ ಅಂತಂದು ಸುಮ್ಮನಾದ್ನಿ ಬೇ. ಕರೆಕ್ಟಾಗಿ ಹೇಳ ನೋಡಕ್ಕೆ ನಾನಾಗಿದ್ರೆ ಮತ್ತೆ ಇದು ಮಾಡ್ತಿದ್ದೆ ನೋಡಿ ನಿನಗೆ. ಅಲ್ಲ ಪೂರ ಆರಾಮಾಗ ತನಕ ಕಾಯಕ್ಕೆ ಏನು ಹೊಲದಾಗ ಮನ್ಯಾಗ ಮಾಡೋದು ಇದ್ದದ್ದಾಯ್ತಪ್ಪ ನಿನಗೆ. ಏನು ನೀನು ಆರಾಮಿದ್ದೀರ ಏನು ಖಾಲಿ ಕುಂದ್ರನಂತರೂ ಅಲ್ಲ. ಬಿಡಪ್ಪ ಖಾಲಿ ಕುಂದಿರ್ತಿದ್ದಿ, ಸುಮ್ಮನೆ ಆರಾಮಿದ್ರೂ ಆರಾಮಿಲ್ದಂಗೆ ಇದು ಮಾಡ್ತಿದ್ದಿ ಅಂದ್ರೆ ಸರಿ. ಆರಾಮಿಲ್ದಾಗ ಒಂದಿಟ್ಟು ವಿಶ್ರಾಂತಿ ತೊಗೋಬೇಕಿಲ್ಲ. ಮತ್ತು ಆಕೆ ಹೇಳಿದ್ದು ಕರೆಕ್ಟಾಗಿ ತಗೋ. ನೀನು ಸೊಸಿ ಬಿಟ್ಕೊಡ್ಬೇಡ, ಆಕೆ ನೀನು ಬಿಟ್ಕೊಡಂಗಿಲ್ಲ. ಅತ್ತಿ ಸೊಸಿ ಚಲೋ ಅದಿರಿ ನೋಡು. ಇಬ್ಬರು ಸೇರ್ಕೊಂಡು ನನ್ನ ಬಿಟ್ಕೊಡ್ತೀರಿ. ಹಾಗೇನಿಲ್ಲಪ್ಪ. ಹೂವು ಇದು ಮಾಡಕತ್ತಿದ್ ನೋಡಿ ನಾನು. ಕೀಕಿ ಪಾರ್ವತಿ ಕೊಟ್ಟು ಹೋಗಿದ್ಲ, ಚಲೋ ಇದ್ವಲ್ಲ ನಿಂದ್ರೆ ಪೋಣಿಸಿದ್ರ ನಾಳೆ ಗಾಡಿ ಪೂಜಕ್ಕೆ. ಆಮೇಲೆ ಇವನ್ನ ಒಂಚೂರು ಮ್ಯಾಲೆ ಇವನ್ ತೆಗೆದು ಕೊಡ್ತೀನಪ್ಪ, ಅವ ನಿಮ್ಮ ಹೊಲದ್ದು ಸಾಮಾನುಗಳ್ನ. ಯಾವ ಬೇ ಅವ ಇವನ ಸುತ್ತಿಗೆ, ಆಮೇಲೆ ಅದು ಇದು ಚಲಿಕೆ ಅವನು ತೆಗೆದು ಕೊಡ್ಬೇಕೇನು ಬೇ? ಹಾರಿಕೋಲವನ್ನ. ಹ್ಞೂನಪ್ಪ, ಓಸನು ಮ್ಯಾಲೆ ಮತ್ತು ಒಂದೊಂದು ಜೊತೆ ಹೊಲ್ದಾಗ ಇಟ್ಟಿರಿ, ಒಂದೊಂದು ಜೊತೆ ಮತ್ತು ಮನ್ಯಾಗ ಪೂಜಕ್ಕೆ ಗೀಜಕ್ಕೆ ಬೇಕು ಅಂತಂದು ಇದು ಮಾಡ್ತಿರಲ್ಲ. ಮತ್ತು ಮ್ಯಾಲೆ ಇಡಿಸಿದ್ನಿ ನಾನು ನಿಮ್ಮಪ್ಪಗೆ ಹೇಳಿ. ಅವು ಸುಮ್ಮನೆ ಕಾಲು ಕಲಗ ಕೆಳಗ ಇದು ಊಸ್ಯಾಗ ಇಟ್ಟಕ್ಕೆ ನಿಮ್ಮಪ್ಪ ಎಷ್ಟು ದಿವಸ ಮ್ಯಾಲೆ ಇಟ್ಬಿಡ್ರಿ, ಬೇಕಾದಾಗ ತಗೊಳಕ್ಕೆ ಬರ್ತೈತಿ ಅಂತ ಅಂದೆ. ಆ ಗುದ್ಲಿನ ಅಲ್ಲೇ ಇತ್ತು ನೋಡಿ, ಒಂಚೂರು ಮ್ಯಾಲೆ ತೆಗೆದು ಕೊಟ್ಬಿಡಪ್ಪ. ಇಲ್ಲೇ ಮ್ಯಾಲೆ ಇದಾವೆ ನೋಡಂಗ ನಿನ್ನ ತಲೆ ಮ್ಯಾಲೆ. ಎಲ್ಲಿ ಇಲ್ಲೇ ಮ್ಯಾಲೆ ಇಟ್ಟಿರೆ? ನಿಂದ್ರೆ ತೆಗಿತೇನೆ. ಯಪ್ಪ ಸಾವಕಾಸಿ ತೆಗಿ, ನಿಂದ್ರೆ ನಾನು ಬರ್ತೇನೆ ಇಸ್ಕೊಂತಾನೆ ನಿಂಗೆ ಕೊಟ್ಟಂಗೆ. ಇಲ್ಲಿ ಅಲ್ಲೇ ಕುಂದ್ರ ಬೇ, ಜ್ಯೋತಿ ಕರಿತೀನಿ ಇಸ್ಕೊಂತಾಳ. ಅಯ್ಯೋ ತಮ್ಮ ಪಾಪದ ಏನು ಮಾಡಾಕತ್ತೈತೆ. ನಾವು ಹೋಗಿ ದನಕ್ಕೆ ನೀರು ಹಾಕಿ ಬರ್ತಾನೆ ಅಂತ ಹೋದ್ಲು. ಅಲ್ಲೇ ಏನಾರ ದನಗಳು ಚಪಾತಿ ಮಾಡ್ಕೊಂಡವ, ಏನೋ ಸಗಣಿ ಪಗಣಿ ತೊಳ್ಕೊಂಡು ಎಲ್ಲಿ ಅಲ್ಲೇ ನಿಂತಲ ಏನು ಹಾಕಿ. ಇರ್ಲಿ ತಡಿ ನಾನು ಬರ್ತಾನೆ. ಯಾವಾಕಿ ನಾನು ಈ ಬರ ಮುಂದೆ ಇಂದ ಇತ್ಲದಾಗ ಇಲ್ಲ ತಡಿ, ಕೈ ಕಾಲು ತೊಗೊಳಕತ್ತಿದ್ಲು. ಹೋಗಿ ನೀರು ಗೀರು ಇಟ್ಟ ಬಂದಂಗೆ ಕಾಣ್ತಾಳ. ನಿಂದ್ರು ಕೂಗ್ತೇನೆ, ಬರ್ತಾಳ ಜ್ಯೋತಿ. ಹಾಂ ರೀ ಬಂದೆ. ಹಾಂ ರೀ ಕರೆದ್ರೆ? ಹ್ಞೂ ಜ್ಯೋತಿ, ಇದು ಅವ್ವ ಗುದ್ಲಿ ಚಲಿಕಿ ಅವು ಅರಿಕೋಲವನ್ನು ತೆಗೆದುಕೊಡು ಅಂದ್ಲು. ಅದಕ್ಕೆ ಮ್ಯಾಲೆ ತೆಗಿತೇನಿ, ಬಾ ಇಲ್ಲಿ ಇಸ್ಕ. ಬನ್ನಿಂದ್ರಿ ಸಾವಕಾಶ ತೆಗೀರಿ. ಓ ಚೂಪ್ ಇರ್ತಾವು ಗುದ್ಲಿ ಅವು. ನೀ ಇಸ್ಕೋ ಅಷ್ಟ, ನಿಧಾನ ತೆಗಿತೇನೆ ನಾನು. ಅಷ್ಟು ಧೂಳು ಐತೆ ನೋಡಿ ಮ್ಯಾಗ. ನಾವು ಇದು ದೀಪಾವಳಿಗೆ ಅಂದ್ರೆ ಅಂತಂದು ಮೊನ್ನೆ ಧೂಳನ ಅನ್ಲಿಲ್ಲ, ಎಷ್ಟು ಧೂಳು ಆಗೈತೆ ನೋಡು. ದೀಪಾವಳಿಗೆ ಓಟು ಸ್ವಚ್ಛ ಮಾಡ್ಬೇಕಾದ್ನೀಗ. ನಿಂದು ಸ್ವಚ್ಛತೆ ಮುಗಿಯಂಗ ಇಲ್ಬಿಡು ನಿಂದು. ಯಪ್ಪ ಇಷ್ಟು ಹಳೆ ಕಾಲದ ಮನೆಗಳು ಇಷ್ಟು ಸ್ವಚ್ಛತೆ ಮಾಡ್ಕೊಂಡು ಒಗತ್ತಿ ಮಾಡ್ಕೊಂಡಿದ್ದಕ್ಕೆ ಹಿಂಗದಾವೇನು, ಇಲ್ಲಕ್ರ ಯಾವಾಗ ಇದಾಗ್ಬಿಡ್ತವೆ ಇವು ಮನೆಗಳು. ಓ ಕಲ್ಲು ಭಾಳ ಗಟ್ಟಿವು, ಒಂದೀಟ ಧೂಳ ಮುಳುಗ್ತಂದ್ರೆ ಮ್ಯಾಲೆ ಹಂಗೆ ಧೂಳು ಇದು ಹಾಕತ್ ಬಿಡ್ತೈತಿ. ಇಷ್ಟು ಸ್ವಚ್ಛತೆ ಮಾಡ್ಕೊಂಡು ಬಂದ ಹಿಂಗೈತಿ. ತಗ ಇದನ್ನ ಆ ಕಡೆ ವಾರಿಗೆ ಇಟ್ಬಿಡವ, ಹಿಂದೆ ಇಟ್ಲಕ್ಕೆ ಹಾಕ್ಯಂದು ಈಗ ಸ್ವಚ್ಛ ಓಟು ತೊಳೆದು ಬಿಡ್ತಾನೆ. ಎಲ್ಲ ಒಗತ್ತೆ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಪೂಜೆಗೆ ಹಂಗೆ ಗೂರ್ಕಿಲೆ ದೌಡ ಪೂಜೆ ಮಾಡ್ಕೊಳಕ್ಕೆ ಬರ್ತೈತಿ. ಹಾಂ ರೀತಿ ಇದನ್ನ ತಗ ಜ್ಯೋತಿ. ಯಪ್ಪ ರಾಮ, ಅಲ್ಲ ಆಕಿ ಕಣ್ಣಿಗೆ ಇದು ಮಾಡಿಬಿಡಿ ಯಪ್ಪ, ನಿಧಾನಕ್ಕೆ ಕೊಡು. ಅದನ್ನ ಮೂತಿ ಮ್ಯಾಗ ಮಾಡ್ಬೇಕಿಲ್ಲ, ಕೆಳಗೆ ಮಾಡ್ಕೊಡಕತ್ತಿಯಲ್ಲ ಅದನ್ನ. ನಿಂದಿರ್ಲಿ ನಗರ್ಕಿಲ್ಲ ಕೆಳಗೆ ಇಡ್ತಾನ ಅದನ್ನ. ಯವ್ವ ಏಸನ ಸಾಮಾನು ಅದಾವಲ್ಲ ಬೇವ ಇಲ್ಲಿ. ಓಸನ ಹೊಲ್ದಾಗ ಒಂದು ಜೊತೆ ಇಲ್ಲೊಂದು ಜೊತೆ ಅದಾವೇನು ನನಗೆ ಗೊತ್ತಿಲ್ಲ ಬಿಡು. ಇಲ್ಲಿ ಮ್ಯಾಲೆ ನಾನು ಇವು ಅರಿಕೋಲು ಇದು ಐತಿ ಅಂತ ಮಾಡಿದ್ದೆ, ಚಲಿಕೆ ಅದು ಎಲ್ಲನೂ ಎರಡೆರಡು ಜೊತೆ ಅದಾವೆ ನೋಡು. ಯಪ್ಪ ಅವು ನಿಮ್ಮ ಅಪ್ಪ ಮಾಡಿಸಿದ್ವು ಅವಾಗ ಹೊಲ್ದಾಗಿರವು. ಇವನ್ನ ಮೊನ್ನೆ ಸನೇಕ ಒಂದು 2 ವರ್ಷ ತನ ನೋಡು ಮನ್ಯಾಗ. ಮತ್ತು ಕಂಡೆ ಪೂಜೆ ದಿವಸ ಹೊಲ್ದಾಗ ಹೊರ ಇರ್ತಾವು, ಮತ್ತು ಮನ್ಯಾಗ ಪೂಜೆ ಬೇಕಾಗಿರ್ತೈತಿ. ಮತ್ತು ಹೊಲ್ದಾಗಿರ್ಲತ್ತಾಗ ಮನ್ಯಾಗ ಒಂದು ಜೊತೆ ಮಾಡಿಸಿ ಇಡ್ತಾನೆ ತಡಿ. ಮತ್ತು ಇವನು ಕೋವಿರಾಮಣ್ಣ ಮಾಡಾಕತ್ತಾನ, ಹೆಂಗದ್ರೂ ಒಂದು ಜೊತೆ ಮಾಡಿಸ್ಬಿಡ್ತಾನೆ ಅಂತ ನಿಮ್ಮಪ್ಪ. ಮತ್ತು ಮಾಡಿಸ್ಬಿಡ್ರಿ ಮಾಡ್ಸಕತ್ತಿದ್ರಂತ ಅವರು ಗೌಡ್ರವರು. ಮಾಡಿಸ್ಬಿಡ್ರಿ ಅಂತ ಅನ್ನಿ ಮತ್ತು ಮಾಡಿಸಿತ್ತ ನಿಮ್ಮಪ್ಪನ. ಮತ್ತು ಹಾಗಾಗಿ ಏನು ಪೂಜಾ ಕಾಟ ತೆಗಿಯೋದು ಮತ್ತು ಮ್ಯಾಲೆ ಇಡೋದು ಆಟ. ಇದನ್ನು ಇವನೇನು ಬಳಸಿಲ್ಲಲ್ಲ, ಇನ್ನೇನು ಸ್ವಚ್ಛ ತೊಳೆದು ಪೂಜೆಗೆ ಇಡ್ಬೇಕು ಆಟ. ಏನು ಸ್ವಚ್ಛದವು ಯವ್ವ ಇದು ಒಂದು ಐತೆ ನೋಡು ಅದು. ಅದು ತಗ ಅದು ಇಳಿಯಪ್ಪ. ನೀನು ಮೆಲ್ಲಕ್ಕೆ ಇದು ಮಾಡ್ಕೊ, ಕಣ್ಣಾಗ ಧೂಳು ಪಾಳು ಬಿದ್ದಿತ್ತು.
ಒಗತ್ತೆ ಗೋಟು ಕೈಕಾಲು ತಕೋ ಹೋಗಪ್ಪ. ಧೂಳ ಧೂಳ ಅಂದ್ರೆ ಧೂಳು ಬಿದ್ದಿರ್ತೈತಿ. ಹೋಗು ಕೈಕಾಲು ತಕೊಂಬ. ಹ್ಞೂ ಯವ್ವ ಒಂದಿಟ್ಟು ಅಡ್ಡಕ್ಕೊಂದು ತಗೋ ನಾನು. ಅತ್ಯಾರ ಅವ್ನು ಓಸನ ನಾನು ತೊಳಿತೇನೆ ತಗೋರಿ. ಮತ್ತೆ ನೀವು ಹೂವು ಯಾರು ಕೊಟ್ಟಿದ್ರಿ? ಪಾರ್ವತಿ ಅವ್ರ ತವ್ರ ಮನೆಯವರು ತಂದಿದ್ರಂತವ ಪೂಜಕ್ಕೆ. ಅದಕ್ಕೆ ಚಲೋ ಇದ್ವಲ್ಲ, ನಾವು ಏನೇನಾರ ಕೊಡ್ತಿರ್ತಾವಲ್ಲ ಅದಕ್ಕೆ ಸೈತಕ್ಕ ತಗೋ ಅಂತಂದು ಕೊಟ್ಟು ಹೋದ್ಲು ಬಂದು ಈಗ. ಹೌದೇನ್ರಿ? ಚಲೋ ಅದ ನೋಡು. ಪೋಣಿಸಿದ್ವಿ ಅಂದ್ರೆ ನಾಳೆ ಪೂಜಕ್ಕೆ ಅದಕ್ಕೆ ಚಲೋ ಆಕತಿ. ಡೇರೆವು ನೋಡಿ ಎಂತ ಚಲೋ ಐತಿ. ಮುಟ್ಕೊಂತೇನು ಅತ್ಯಾರ? ನೀವು ಇಟ್ಕರ್ರಿ, ತುರುಬಿಗೆ ಚಂದ ಕಾಣ್ತದ. ಚಂದ ಆತೇನ್ವಾ? ಹ್ಞೂ ರೀ. ಓಸನು ಸ್ವಚ್ಛಗೆ ಏನು ಹೊಲಸಾಗಿಲ್ಲ ಅಂತ ಏನು ಭಾಳ ದಿವಸ ಆಗಿತ್ತಲ್ಲ ಮ್ಯಾಗ ಎತ್ತಿಟ್ಟು ಒಂದೀಟು ಧೂಳದಂಗೆ ಆಗ್ಯಾವು. ಒಂದೀಟು ನೀರು ಒಂದೀಟು ಸೋಪಿನ ಪುಡಿ ಅದನ್ನ ಹಾಕಿ ಸ್ವಚ್ಛ ತೊಳೆದ್ನಿ ಅಂದ್ರೆ ಪೂಜೆಗೆಲ್ಲರೂ ತಯಾರು ಮಾಡಿಟ್ಟೆ ಅಂದ್ರೆ ನಾಳೆ ಲಘುನ ಪೂಜೆ ಮಾಡಿಬಿಡ್ಬೋದು. ಇಲ್ಲಕ್ರ ಇವನ್ನ ತೊಳ್ಕೊತ ನಿಂತಿ ಅಂದ್ರೆ ಬೇರೆ ಕೆಲಸ ಆಗಂಗಿಲ್ಲ. ಹೂನು ಪೋಣಿಸಿತಾನೆ ಆಗ್ತದೆ ಸಾಕು. ಹೂವು ಕಂಡಾಪಟ್ಟಿ ಆದವ. ಏನು ಕಂಡೆ ಪೂಜಕ್ಕೆ ಎಲ್ಲವಕ್ಕೆ ಒಂದೊಂದು ಹೂವು ಇವಕ್ಕೆ ಬಿಡಿ ಬಿಡಿ ಹೂವು ಅದಾವಲ್ಲ ಎಲ್ಲವಕ್ಕೆ ಇವಕ್ಕೆ ಒಂದೊಂದಿಟ್ಟು ಬಾಗಿಲಿ ಒಂದಿಟ್ಟು ಮಾಲೆ ಹಾಕಿ ಗಾಡಿಗಳಿಗೆ ಹಾಕ್ಬೇಕಟ. ಇದು ಹೇಳೇನಿ ಯಪ್ಪಗ ಏನು ಬಾಳೆ ಕೊಂಬು ಇವು ಅದಾವ ಇತ್ಲದಾಗ ದೊಡ್ಡ ದೊಡ್ಡ ಅದಾವು. ಸಣ್ಣ ಹೊಲ್ದಾಗ ಮುರ್ಕೊಂಬರ್ರಿ ಅಂದಾನಿ. ಏನು ತೊಗೊಂಬರ್ತೈತೆ ಏನು ಮಾಡ್ತೈತೆ ಇದು ಮುಂಚಾಗ ಹೇಳಿದ್ರೆ ಹೇಳೇನಿ. ಇನ್ನೊಂದ್ಸರಿ ನೆನಪು ಮಾಡಲಿಲ್ಲ ನೀನು ಹಂಗೆ ಬಂದೆ ಅಂದರು ಅಂದ್ರೆ ಇನ್ನೊಂದ್ಸರಿ ಹೇಳ್ಬೇಕು ರಾಮ್ಗೆ ತೊಗೊಂಡಾರ ಬರ್ತಾರೆ. ಅಯ್ಯೋ ಯಾಕೆ ಸೈತಕ್ಕ ಏನೋ ತೊಳೆಯಾಕತ್ತಲ್ಲ ನಿಂದ್ರೆ ಹೋಗಿ ಮಾತಾಡಿಸ್ತೇನೆ. ಸೈತಕ್ಕ ಯಾಕೆ ಏನೋ ತೊಳೆಯಾಕತ್ತಿದ್ದೆಲ್ಲೋ ನಾಳೆ ಕಂಡೆ ಪೂಜೆಗೆಲ್ಲ ಇವತ್ತ ಸ್ವಚ್ಛ ಮಾಡಿ ಇಟ್ಕೊಳಕತ್ತಿದ್ದೇನೆ. ಹ್ಞೂ ಹೌದು. ಏನು ಕಂಡ ಇಲ್ಲ ಬಿಡವ. ಹೌದು ಎಲ್ಲಿ ಹೋಗಿದ್ದೆ? ಹೌದು ಇದ್ದದ್ದೇ ಇಲ್ಲ ಕಂಡ ಇಲ್ಲ. ಇತ್ಲದಾಗೂ ಬಂದಿಲ್ಲ ಮುಂದ್ಲ ಮನೆಯಾಗೂ ಬಂದಿಲ್ಲ ಏನಿಲ್ಲ ಹೊಣೆಯಾಗೂ ಕಂಡಿಲ್ಲ. ಯವ್ವ ಎಲ್ಲಿ ಹೋಗ್ಲಿ? ನನ್ನ ಮಗಂದು ಸಾಲಿ ಸೂಟಿ ಕೊಟ್ಟತ್ತಲ್ಲ ಒಂದು 4 ದಿವಸ ನಮ್ಮ ಅವ್ರ ಮನೆಗೆ ಹೋಗ್ಬರ್ನ ಅಂತಂದು ಹೋಗಿದ್ನಿ. ಯಾಕೆ ಇದು ನನ್ನ ಗಂಡ ಒಳ್ಳೆ ಕಳಿಸ್ತು. ಇನ್ನೇನು ಕೆಲಸ ಚಲೋ ಆಕವು ಬ್ಯಾಡ ಅಂತತ್ತಾನ. ಮತ್ತು ಇದು ನನ್ನ ಮಗ ಭಾಳ ಗಂಟು ಬೀಳ್ತೇವ ಹೋಗನ್ ಬಿ ಇಲ್ಲ ಇದ್ದಿದ್ದು ಬ್ಯಾಸ ಬರಾಕತ್ತೈತಿ ಅಂತಂದನ್ನ ತೆಗೆ ತಗೊಂಡು 2 ದಿವಸ ಹೋಗಿ ಬಂದ್ರಾತ್ ನಿಂದ್ರ ಅಂತಂದು ಹೋಗಿದ್ನಿ. 2 ದಿವಸ ಅಂದ್ರೆ 4 ದಿವಸ ಆತು ನೋಡಿ ಹೋಗಿ ಬರತ್ಲೆ. ಹೌದೇನ? ನಿಮ್ಮ ಅವ್ರ ಮನೆಗೆ ಹೋಗಿದ್ದೆ. ಆರಾಮದಾರೇನು ನಿಮ್ಮ ಅವರೆಲ್ಲರೂ? ಹೂನಕ್ಕ ಎಲ್ಲರೂ ಆರಾಮದಾರ ನೋಡು. ನಮ್ಮ ತಮ್ಮ ಹೆಂಡ್ತಿ ಬಸರದಾಳಕಿನ ಈಗ 4 ತಿಂಗಳು ತಟ್ಟಗೆ ಊಟಕ್ಕೆ ಅದನ್ನ ಮಾಡ್ಕೊಂಡು ಹೋಗಿದ್ದೆ. ನಾನು ಹುಣ್ಯಾಗೆಲ್ಲ ಅಂಚನ ಅಂದೆ ಭಾಳ ಅವಸರ ಆಗ್ಬಿಡ್ತು. ಕೊನೆ ಬಸ್ 6 ಗಂಟೆದ್ದು ಇನ್ನೇನು ಹೋಗ್ಬೇಕು ಅನ್ನೋದ್ರೊಳಗೆ ನೋಡು ಅವ್ನು ಬೈಯಾಕತ್ಬಿಟ್ಟ ಕಂಡಕ್ಟ್ರು. ನಮಗೆ ಬಂದು ಕಾಯ್ಬೇಕವಾ ನಿಮ್ಮನ್ನು ಕಾಯ್ಕೊಂಡು ಹಿಂದ್ರಕ್ಕೆ ಆಗಲ್ಲ ನಮ್ಗೆ. ನೀವೇನು ಬಸ್ ಹೋಗೋ ಹೊತ್ತಿನ ಬಂದಿರಲ್ಲ ಅಂತಂದು ಬೈಯಾಕತ್ತದ. ಲಗು ಲಗು ಹೋದೆ ನೋಡಿ. ನಾನು ಎಲ್ಲ ಹೇಳೇ ನನ್ನ ಗಂಡಗೆ ಒಂದಿಟ್ಟು ಹುಣ್ಯಾಗ ಹಂಚಪ್ಪ ಅಂತಂದು ಎಲ್ಲ ಅಳಿಸೋಗೈತೆ ನೋಡಿ. ಹಂಗೆ ಮಾಡ್ಯಾನ ಅವನು. ಇವ ಏನಾಯ್ತು ಬಿಡು. ಬಂದಿಲ್ಲ ನಿಮ್ಮ ತಮ್ಮ ನೆಂಟಿಗೆ ಹೊಡ್ತುಂಬ ಉಣಿಸಿದಿಲ್ಲ ಬೈಕಿ ಊಟನ. ಹ್ಞೂನಕ್ಕ ಆರಾಮದಾಳಕಿನ. ಈಗ 5ರಾಗ ಬಿದ್ದಾತಿ. 6ರಾಗೇನ ಚಾನಿಂಗಿಗೆ ಹೇಳ್ಯಾರಂತ. ಇದ್ರಾಗ ಸಿಟ್ಯಾಗ ಹೇಳ್ಯಾರಂತ. ಹೋಗಿ ಅಲ್ಲೇ ಮಾಡಿಸ್ಕೊಂಬರ್ತಾನೆ ಚಿಕ್ಕಮ್ಮ ಅಂತ ಅಂದ್ಲು. ನೋಡುವ ಹುಷಾರಿಂದಿರು ಬಗ್ಗೆ ಎದ್ದ ಕೆಲಸ ಮಾಡ್ಬೇಡ ಅಂತ ಹೇಳೇನಿ. ನಾನು ಕಂಡೆ ಪೂಜಕ್ಕೆ ಮತ್ತು ಓಸನ್ನು ಇಳಿಸ್ಕೊಂಡಿದ್ನಿ ತೊಳೆದಿಡೋಣ ಅಂತಂದು ಇತ್ಲಕ್ಕೆ ಹಾಕ್ಯಂಡೆ ನೋಡಿ. ನೀವೆಲ್ಲ ತೊಳೆದು ಸ್ವಚ್ಛ ಮಾಡ್ಕೊಂಡು ಇಲ್ಲಿನ ಏನೂ ಇಲ್ಲ ನೋಡಿ. ನಾನು ಸಂಜೆ ಮುಂದೆ ಮಾಡ್ತೇನೆ. ಆಕಿಗೆ ಸಂಜೆ ಮುಂದೆಲ್ಲ ಮಾಡಿಟ್ಬಿಟ್ಟೆ ಅಂದ್ರೆ ಈಕಿ ಪರತೆಕ್ಕ ಹೂ ಕೊಟ್ಟಿದ್ಲು ಓಸು ಪೋಣಿಸಿ ಇಟ್ಕೊಂಡ ನಾನು. ಹೌದೇನೋ? ನಮಗೂ ಕೊಟ್ಟಿದ್ಲವ ಓಸು ಪಾಪ. ನಾನು ಓಸನು ಪೋಣಿಸಿ ಇಟ್ಟೆ ನಾಳೆ ಮತ್ತು ಗಾಡಿ ಪೂಜಕ್ಕೆ ಬಾಗಿಲು ಪೂಜಕ್ಕೆ ಮತ್ತು ಇವಕ್ಕೆಲ್ಲವಕ್ಕೂ ಬಿಡಿ ಹೂ ಅದಾವಲ್ಲ ಎಲ್ಲವಕ್ಕೂ ಒಂದೊಂದಿಟ್ಟು ಪೂಜೆ ಮಾಡಕ್ಕೆ ಬರ್ತೈತಿ ಅಂತಂದು. ಸರಿ ತಗೊಳಕ್ಕ ನಾನು ಹೊಕ್ಕಾನಿ ಕಂಡಲ್ಲ ಅಂತಂದು ಬಂದೆ ಮಾತಾಡ್ಸೋಣ ಅಂತಂದು. ಜ್ಯೋತಿ ಒಳಗಿದ್ಲನ? ಹ್ಞೂ ಒಳಗದಳ. ಬಾ ಮತ್ತೆ ಹೋಗಂತಿ ಚಾಗಿ ಕುಡ್ದು. ಇಲ್ಲಿ ತಗ ನಂದು ಒತ್ತಕತಿ ನಾನು ಹೊಕ್ಕಾನಿ. ಅದೆಲ್ಲವೂ ತೊಳೆವು ಓಸನ ಹೋಗಿ ಲೂಸ್ ನಡಮನೆಗಿಟ್ಟೆ ಅಂದ್ರೆ ನಾಕಿಗೆ ಎಲ್ಲ ಪೂಜೆ ಮಾಡಕ್ಕೆ ಬರ್ತೈತಿ.